ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ನಾಗೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಧ್ಯಪ್ರದೇಶ್, ಬಿ ಜಾರ್ಖಂಡ್, ಸಿ ಮಹಾರಾಷ್ಟ್ರ, ಡಿ ಗುಜರಾತ್. ಉತ್ತರ ಡಿ ಗುಜರಾತ್. ಎರಡನೇ ಪ್ರಶ್ನೆ, ಯಾವ ಜೀವಿಯ ನಾಲಿಗೆ ಕಪ್ಪಾಗಿರುತ್ತದೆ? ಎ ಅಳಿಲು, ಬಿ ಬೆಕ್ಕು, ಸಿ ಇಲಿ, ಡಿ ಜಿರಾಫೆ. ಉತ್ತರ ಡಿ ಜಿರಾಫೆ. ಮೂರನೇ ಪ್ರಶ್ನೆ, ಯಾವ ಬಣ್ಣದ ಕಾರುಗಳು ಹೆಚ್ಚು ಅಪಘಾತಗಳನ್ನು ಹೊಂದಿವೆ? ಎ ಬಿಳಿ, ಬಿ ಕೆಂಪು, ಸಿ ನೀಲಿ, ಡಿ ಕಪ್ಪು. ಉತ್ತರ ಡಿ ಕಪ್ಪು. ನಾಲ್ಕನೇ ಪ್ರಶ್ನೆ, ವರ್ಷಗಳಿಗೊಮ್ಮೆ ಅರಳುವ ಹೂ ಯಾವುದು? ಎ ನೀಲಕುರಂಜಿ ಹೂ, ಬಿ ಮಾರಿಗೋಲ್ಡ್ ಹೂ, ಸಿ ನಾಗಪುಷ್ಪ ಹೂ, ಡಿ ಗುಲಾಬಿ ಹೂ. ಉತ್ತರ ಸಿ ನಾಗಪುಷ್ಪ ಹೂ. ಐದನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ಅಜೀರ್ಣ ಉಂಟಾಗುವುದಿಲ್ಲ? ಎ ನಿಂಬೆ, ಬಿ ಜೇನು, ಸಿ ಕಾಫಿ, ಡಿ ಮೊಸರು. ಉತ್ತರ ಡಿ ಮೊಸರು. ಆರನೇ ಪ್ರಶ್ನೆ, ದಕ್ಷಿಣದ ಕಾಶಿ ಎಂದು ಕರೆಯಲ್ಪಡುವ ದೇವಾಲಯ ಯಾವುದು? ಎ ಶ್ರೀಶೈಲಂ, ಬಿ ಮಹಾಬಲೇಶ್ವರ ದೇವಸ್ಥಾನ, ಸಿ ಶ್ರೀ ಕಾಳಹಸ್ತಿ, ಡಿ ರಾಮೇಶ್ವರಂ. ಉತ್ತರ ಬಿ ಮಹಾಬಲೇಶ್ವರ ದೇವಸ್ಥಾನ. ಏಳನೇ ಪ್ರಶ್ನೆ, ಭಾರತದಲ್ಲಿ ಮೊಬೈಲ್ ಬಳಕೆ ಯಾವಾಗ ಪ್ರಾರಂಭವಾಯಿತು? ಎ 1995ರಲ್ಲಿ, ಬಿ 1980ರಲ್ಲಿ, ಸಿ 1990ರಲ್ಲಿ, ಡಿ 1900ರಲ್ಲಿ. ಉತ್ತರ ಎ 1995ರಲ್ಲಿ. ಎಂಟನೇ ಪ್ರಶ್ನೆ, ಆನೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 26 ಹಲ್ಲುಗಳು, ಬಿ 4 ಹಲ್ಲುಗಳು, ಸಿ 14 ಹಲ್ಲುಗಳು, ಡಿ 2 ಹಲ್ಲುಗಳು. ಉತ್ತರ ಎ 26 ಹಲ್ಲುಗಳು. ಒಂಬತ್ತನೇ ಪ್ರಶ್ನೆ, ಅತ್ಯಂತ ವಿಷಕಾರಿ ಮೀನು ಯಾವುದು? ಎ ಶಾರ್ಕ್, ಬಿ ಪಪ್ಪರ್ ಮೀನು, ಸಿ ತಿಮಿಂಗ್ಲ ಮೀನು, ಡಿ ಡಾಲ್ಫಿನ್. ಉತ್ತರ ಬಿ ಪಪ್ಪರ್ ಮೀನು. ಹತ್ತನೇ ಪ್ರಶ್ನೆ, ಉಸಿರಾಟ ಇಲ್ಲದೆ ನೀರಿನ ಅಡಿಯಲ್ಲಿ ಕಪ್ಪೆ ಎಷ್ಟು ಕಾಲ ಉಳಿಯಬಹುದು? ಎ 2ರಿಂದ 3 ಗಂಟೆಗಳು, ಬಿ 4ರಿಂದ 7 ಗಂಟೆಗಳು, ಸಿ 5ರಿಂದ 8 ಗಂಟೆಗಳು, ಡಿ 8ರಿಂದ 10 ಗಂಟೆಗಳು. ಉತ್ತರ ಬಿ 4ರಿಂದ 7 ಗಂಟೆಗಳು. 11ನೇ ಪ್ರಶ್ನೆ, ಕೋಪ ಹೆಚ್ಚು ಇರುವವರಿಗೆ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ ಬಿಪಿ, ಸಿ ಪಾರ್ಶ್ವವಾಯು, ಡಿ ತಲೆನೋವು. ಉತ್ತರ ಎ ಹೃದಯಾಘಾತ. 12ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು? ಎ ಬಿಪಿ, ಬಿ ಕಿಡ್ನಿ ಸಮಸ್ಯೆ, ಸಿ ಉಬ್ಬಸ, ಡಿ ಮಧುಮೇಹ. ಉತ್ತರ ಬಿ ಕಿಡ್ನಿ ಸಮಸ್ಯೆ. 13ನೇ ಪ್ರಶ್ನೆ, ಯಾವ ಪ್ರಾಣಿಯ ಬಾಯಿಯಲ್ಲಿ 14,000 ಹಲ್ಲುಗಳಿವೆ? ಎ ಬಸವನ ಹುಳುಗಳು, ಬಿ ತಿಮಿಂಗ್ಲ, ಸಿ ಆನೆ, ಡಿ ಮೊಸಳೆ.
ಉತ್ತರ ಎ ಬಸವನಹುಳುಗಳು. 14ನೇ ಪ್ರಶ್ನೆ, ಭಾರತದ ಮೊದಲ ಬ್ಯಾಂಕ್ ಯಾವುದು? ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನಿ, ಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡಿ ಆಂಧ್ರ ಬ್ಯಾಂಕ್. ಉತ್ತರ ಬಿ ಬ್ಯಾಂಕ್ ಆಫ್ ಹಿಂದೂಸ್ತಾನಿ. 15ನೇ ಪ್ರಶ್ನೆ, ಮೌಂಟ್ ಎವರೆಸ್ಟಿನ ಎತ್ತರ ಎಷ್ಟು? ಎ 8,800 ಮೀಟರ್, ಬಿ 8,448 ಮೀಟರ್, ಸಿ 8,858 ಮೀಟರ್, ಡಿ 8,900 ಮೀಟರ್. ಉತ್ತರ ಬಿ 8,848 ಮೀಟರ್. 16ನೇ ಪ್ರಶ್ನೆ, ಬಿಸ್ಕೆಟ್ ಅನ್ನು ಹೆಚ್ಚು ತಿನ್ನುವುದರಿಂದ ಏನಾಗಬಹುದು? ಎ ಜೀರ್ಣ ಸಮಸ್ಯೆ, ಬಿ ಕ್ಯಾನ್ಸರ್, ಸಿ ಶುಲ್ಕಕಾಯತೆ, ಡಿ ಶುಗರ್. ಉತ್ತರ ಸಿ ಶುಲ್ಕಕಾಯತೆ. 17ನೇ ಪ್ರಶ್ನೆ, ರಾತ್ರಿ ಯಾವ ಸಮಯದಲ್ಲಿ ತಿನ್ನುವುದರಿಂದ ಥೈರಾಯ್ಡ್ ಬರುವ ಸಾಧ್ಯತೆ ಇದೆ? ಎ 7ರಿಂದ 9, ಬಿ 11ರಿಂದ 12, ಸಿ 9ರಿಂದ 11, ಡಿ 10ರಿಂದ 11. ಉತ್ತರ ಸಿ 9ರಿಂದ 11. 18ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಆಹಾರ ಯಾವುದು? ಎ ಮಸಾಲ ದೋಸೆ, ಬಿ ಕಿಚಡಿ, ಸಿ ಬಿರಿಯಾನಿ, ಡಿ ಪಾನಿಪೂರಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 19ನೇ ಪ್ರಶ್ನೆ, ಫ್ಲಿಪ್ಕಾರ್ಟ್ ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಚೀನಾ, ಸಿ ಜಪಾನ್, ಡಿ ನೇಪಾಳ್. ಉತ್ತರ ಎ ಭಾರತ. 20ನೇ ಪ್ರಶ್ನೆ, ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ? ಎ ಅಮೃತಸರ, ಬಿ ಹೈದರಾಬಾದ್, ಸಿ ಜೈಪುರ, ಡಿ ಲಕ್ನೋ. ಉತ್ತರ ಸಿ ಜೈಪುರ. 21ನೇ ಪ್ರಶ್ನೆ, ಯಾವ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರ್ಕಾರಿ ಕೆಲಸವಿಲ್ಲ? ಎ ಚೀನಾ, ಬಿ ಕಾಂಗೋ, ಸಿ ಭಾರತ, ಡಿ ನೇಪಾಳ್. ಉತ್ತರ ಎ ಚೀನಾ. 22ನೇ ಪ್ರಶ್ನೆ, ಬೆಕ್ಕಿನ ಸರಾಸರಿ ಜೀವಿತಾವಧಿ ಎಷ್ಟು? ಎ 19 ವರ್ಷ, ಬಿ 20 ವರ್ಷಗಳು, ಸಿ 18 ವರ್ಷಗಳು, ಡಿ 25 ವರ್ಷಗಳು. ಉತ್ತರ ಸಿ 18 ವರ್ಷಗಳು. 23ನೇ ಪ್ರಶ್ನೆ, ಚಿಕನ್ ಲಿವರ್ ತಿಂದರೆ ಏನಾಗುತ್ತದೆ? ಎ ರಕ್ತಹೀನತೆ ತಡೆಗಟ್ಟುವಿಕೆ, ಬಿ ಕ್ಯಾನ್ಸರ್ ತಡೆಗಟ್ಟುವಿಕೆ, ಸಿ ಸ್ನಾಯುಗಳ ಬಲವರ್ಧನೆ, ಡಿ ದೃಷ್ಟಿಯನ್ನು ಉತ್ತೇಜಿಸುತ್ತದೆ. ಉತ್ತರ ಮೇಲಿನ ಎಲ್ಲವೂ. ಚಿಕನ್ ಲಿವರ್ ಕೋಳಿ ಅಥವಾ ಯಕೃತ್ ಕಬ್ಬಿಣ, ವಿಟಮಿನ್ ಎ, ಬಿ12, ಫೋಲೇಟ್ ಮತ್ತು ಪ್ರೋಟೀನ್ ಇಂದ ಸಮೃದ್ಧವಾಗಿದೆ. ಇದು ರಕ್ತಹೀನತೆ ಕಡಿಮೆ ಮಾಡಲು, ದೃಷ್ಟಿ ಸುಧಾರಿಸಲು, ಸ್ನಾಯು ಬಲಪಡಿಸಲು ಮತ್ತು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ. ಆದರೆ ಅತಿಯಾದ ಸೇವನೆಯು ಹೈ ಕೊಲೆಸ್ಟ್ರಾಲ್ ಮತ್ತು ವಿಟಮಿನ್ ಎ ವಿಷತ್ವಕ್ಕೆ ಕಾರಣವಾಗಬಹುದು. 24ನೇ ಪ್ರಶ್ನೆ, ಸಾವಿನ ನಂತರವೂ ಯಾವ ಕಂಪನಿಯು ತನ್ನ ಉದ್ಯೋಗಿಗಳಿಗೆ ಸಂಬಳವನ್ನು ಪಾವತಿಸುವುದನ್ನು ಮುಂದುವರಿಸುತ್ತದೆ? ಎ ಇನ್ಸ್ಟಾಗ್ರಾಮ್, ಬಿ ಗೂಗಲ್, ಸಿ ಟ್ವಿಟರ್, ಡಿ ಫೇಸ್ಬುಕ್.
ಉತ್ತರ ಬಿ ಗೂಗಲ್. 25ನೇ ಪ್ರಶ್ನೆ. ಯಾವ ಜೀವಿ ಯಾವಾಗಲೂ ತಲೆ ಕೆಳಗಾಗಿ ಮಲಗುತ್ತದೆ? ಎ ಜೇನುನೊಣ, ಬಿ ಹಲ್ಲಿ, ಸಿ ಜಿರಳೆ, ಡಿ ಬಾವಲಿ. ಉತ್ತರ ಡಿ ಬಾವಲಿ. 26ನೇ ಪ್ರಶ್ನೆ. ಯಾವ ರೋಗಿಗಳು ಮಾಂಸವನ್ನು ತಿಂದರೆ ರೋಗವು ದ್ವಿಗುಣಗೊಳ್ಳುತ್ತದೆ? ಎ ಕಾಮಾಲ ರೋಗಿ, ಬಿ ಹೃದಯ ರೋಗಿ, ಸಿ ಅಸ್ತಮ ರೋಗಿ, ಡಿ ಮಧುಮೇಹ ರೋಗಿ. ಉತ್ತರ ಬಿ ಹೃದಯ ರೋಗಿ. 27ನೇ ಪ್ರಶ್ನೆ. ಫೈಲ್ಸ್ ಕಾಯಿಲೆಗೆ ಯಾವ ಹಣ್ಣಿನ ರಸವನ್ನು ಕುಡಿಯುವುದು ಒಳ್ಳೆಯದು? ಎ ಕಿತ್ತಾಳೆ, ಬಿ ಪಪ್ಪಾಯಿ, ಸಿ ಬಾಳೆಹಣ್ಣು, ಡಿ ಸೇಬು. ಉತ್ತರ ಎ ಕಿತ್ತಾಳೆ. 28ನೇ ಪ್ರಶ್ನೆ. ಭೂಮಿಯ ಮೇಲಿನ ಯಾವ ಹೂ 10 ಕೆಜಿ ತೂಕವನ್ನು ಹೊಂದಿದೆ? ಎ ರಪ್ಲೇಶಿಯಾ, ಬಿ ಕಮಲ, ಸಿ ನಾಗಪುಷ್ಪ, ಡಿ ಸೂರ್ಯಕಾಂತಿ. ಉತ್ತರ ಎ ರಪ್ಲೇಶಿಯಾ. 29ನೇ ಪ್ರಶ್ನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಚಳಿ ಇರುವ ದೇಶ ಯಾವುದು? ಎ ಜಪಾನ್, ಬಿ ಇಂಡೋನೇಷ್ಯಾ, ಸಿ ಕೆನಡಾ, ಡಿ ರಷ್ಯಾ. ಉತ್ತರ ಡಿ ರಷ್ಯಾ. 30ನೇ ಪ್ರಶ್ನೆ. ನೀಲಿ ಗುಲಾಬಿ ಎಲ್ಲಿ ಕಂಡುಬರುತ್ತದೆ? ಎ ಜಪಾನ್, ಬಿ ಭಾರತ, ಸಿ ಶ್ರೀಲಂಕಾ, ಡಿ ಟರ್ಕಿ. ಉತ್ತರ ಬಿ ಭಾರತ.